ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ದಿನ ಏನು ದಿನ ಇದು ಪ್ರೀ ಬಜೆಟ್ ರ್ಯಾಲಿ ಅಂದರೆ ಸಿಕ್ಕಾಪಟ್ಟೆ. ಅದೆಲ್ಲ ನಮ್ಮ ಒಂದು ಎಸ್ಟಿಮೇಷನ್ ದಾಟಿಬಿಟ್ಟು ನೋಡಿ, ನಿಫ್ಟಿ 50ಯಲ್ಲಿ ಇವತ್ತು ಎಷ್ಟೊಂದು ಹ್ಯೂಜ್ ರ್ಯಾಲಿ, ಯಾರು ಎಕ್ಸ್ಪೆಕ್ಟ್ ಮಾಡಿದ್ದೇ ಇಲ್ಲ ಮಾರ್ಕೆಟ್ನಲ್ಲಿ. ಆ ಥರ ಒಂದು ರ್ಯಾಲಿ ಕೊಟ್ಟಿದೆ ಸೆಕೆಂಡ್ ಹಾಫ್ನಲ್ಲಿ. ಹ್ಯೂಜ್ ರ್ಯಾಲಿ, ರೇಂಜ್ ಬೌಂಡ್ ಇದ್ದಿರ್ತಕ್ಕಂಥ ಮಾರ್ಕೆಟ್. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಲ್ಮೋಸ್ಟ್ ಆಲ್ ರೇಂಜ್ ಬೌಂಡ್ ಆಗುತ್ತೆ ಮಾರ್ಕೆಟು. ನಮಗೆ ಬಜೆಟ್ ದಿನ ರ್ಯಾಲಿ ಬರುತ್ತೆ ಅಂದ್ಕೊಂಡಿದ್ವಿ. ಇದು ಬಜೆಟ್ಗಿಂತ ಮುಂಚೆನೇ 25,000 ದಾಟೋ ಲಕ್ಷಣ ಕಾಣ್ತಾ ಇದೆ ನೋಡಿ. 24,543ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ 24,650ರವರೆಗೆ ಹೋಗಿಬಿಟ್ಟು ರೆಸಿಸ್ಟೆನ್ಸ್ ಫೇಸ್ ಆಗಿ ಮತ್ತೆ ಒಂದು ಗಂಟೆಯಲ್ಲಿ 24,500ರವರೆಗೆ ಬಂತು, 504. ಹೀಗಾಗಿ 24,500 ಒಂದು ಮೇಜರ್ ಸಪೋರ್ಟ್ ಅಂತ ಹೇಳಿದ್ವಿ ನಾವು ನಿನ್ನೆ. ಅದೇ ಥರ ಸಪೋರ್ಟ್ ತೊಂತು, ಹ್ಯೂಜ್ ಸಪೋರ್ಟ್ ಇದೆ 24,500. ಅಪ್ಸೈಡು 24,700, ಕೆಳಗಡೆ 24,500. ಇಷ್ಟರೊಳಗೆ ಮಾರ್ಕೆಟ್ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಮಾರ್ಕೆಟು ಎಲ್ಲರ ಎಸ್ಟಿಮೇಷನ್ನ, ಮೋಸ್ಟ್ಲಿ ನನ್ನ ಎಸ್ಟಿಮೇಷನ್ ಇರ್ಬೋದು, ಎಲ್ಲರಲ್ಲ, ನಾವು ಅನಲೈಸ್ ಮಾಡಿದ್ದು ನೋಡಿ. ಇಲ್ಲಿ ಯಾವಾಗ ಕ್ರಾಸ್ ಆಯಿತು 24,600, ತಿರುಗಿ ನೋಡಲೇ ಇಲ್ಲ ಮಾರ್ಕೆಟು. ಹ್ಯೂಜ್ ರ್ಯಾಲಿ, ಹ್ಯೂಜ್ ಸ್ಪೈಕ್ಸ್, ಹ್ಯೂಜ್ ರ್ಯಾಲಿ. 24,838ರವರೆಗೆ ಹೋಗಿಬಿಟ್ಟು ಹೈ ಮಾಡಿ 24,000 ಕರೆಕ್ಟ್ ಎಕ್ಸಾಕ್ಟ್ಲಿ 800ರಲ್ಲಿ ಕ್ಲೋಸ್ ಆಗಿದೆ. ವಾಟ್ ಟು ಸೇ ದಿಸ್? ಆಪ್ಷನ್ ಬಯರ್ಸ್ಗೆ ಏನು ಪ್ರಾಫಿಟ್ ಇದು, ಹ್ಯೂಜ್ ಪ್ರಾಫಿಟ್ ಮಾಡಿರ್ತಾರೆ ಆಪ್ಷನ್ ಬಯರ್ಸು. ಈ ಥರ ನಾನು ಟ್ರೇಡ್ ಮಾಡಿಲ್ಲ, ನಾನು ಮಿಸ್ ಮಾಡ್ಕೊಂಬಿಟ್ನಲ್ರಿ ಅನಿಸ್ತಾ ಇದೆ. ಇರಲಿ, ಫೋಮ ಬೇಡ. ಮತ್ತೆ ಬಜೆಟ್ ದಿನ ನೋಡೋಣ, ಬಜೆಟ್ ಆದ ನಂತರ ನೋಡೋಣ. ಪ್ರತಿದಿನ ಮಾರ್ಕೆಟ್ ಇದ್ದೇ ಇರುತ್ತೆ, ಆ ಥರ ಇರಬಾರ್ದು ನೋಡಿ. ಇವತ್ತು ಯಾರ್ಯಾರು ಆಪ್ಷನ್ ಬಾಯ್ ಮಾಡಿದಾರ, ಆ್ಯಕ್ಚುಲಿ 24,500 ಮೇಜರ್ ಸಪೋರ್ಟ್ ಇದೆ. 24,500 ಯಾರ್ಯಾರು 24,500ಕ್ಕೆ ಮಾರ್ಕೆಟ್ ಬಂದಾಗ ಬಾಯ್ ಮಾಡಿರ್ತೀರ, ಬಾಯ್ ಮಾಡಿಬಿಟ್ಟು ಹೋಲ್ಡ್ ಮಾಡಿರ್ತೀರ, ಅವರೇ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಏನಕ್ಕೆಂದರೆ ನೋಡಿ, ಎಕ್ಸಾಕ್ಟ್ಲಿ 24,504 ಒಂದು ಲೋ ಕ್ರಿಯೇಟ್ ಆಗಿದೆ. ಯಾರ್ಯಾರು 24,500ರಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಬಾಯ್ ಮಾಡಿರ್ತಾರೆ, ಕಾಲ್ ಬಾಯ್ ಮಾಡಿರ್ತಾರೆ, ಇಲ್ಲಿ ಅವ್ರಿಗೆ ನೋಡಿ, ಇವತ್ತಿನ ಕಾಲ್ ಆಪ್ಷನ್ ಆಗಿರಲಿ ಅಥವಾ ನೆಕ್ಸ್ಟ್ ವೀಕ್ ಕಾಲ್ ಆಪ್ಷನ್ ಮಾಡಿದ್ರಂತರೂ ಮಾಲಾಮಾಲ್ ಆಗಿರ್ತಾರೆ ಅವರು ಅಂತೀನಿ ನಾನು. ಯಾಕಂದರೆ ಡಿ ಕೆ ಆಗಿರಲ್ಲ ನ್ಯಾಚುರಲಿ. ಇವತ್ತಿನ ಕಾಲ್ ಆಪ್ಷನ್ ಚಿಕ್ಕ ಪುಟ್ಟ ಒಂದು ಕೆಳಗಡೆ ಬಂದಾಗ ಡಿ ಕೆ ಆಗಿರ್ತವೆ. ಬಟ್ ಇವತ್ತಿನ ಕಾಲ್ ಆದರೂ ಸಹ ಸಿಕ್ಕಾಪಟ್ಟೆ ದುಡ್ಡು ಮಾಡಿಕೊಟ್ಟಿರುತ್ತೆ ಅಂದ್ಕೊಂಡಿರ್ತೀನಿ ನಾನು. ಆ್ಯಕ್ಚುಲಿ 24,500ಕ್ಕೆ ಬಂದಾಗ 24,500 ಸ್ಟಾಪ್ ಲಾಸ್ ಇಟ್ಟು 24,550ರ ಒಂದು ಕಾಲ್ ಆಪ್ಷನ್ ಇವತ್ತಿನ ಡೇಟಿಂದ ಯಾರು ಬಾಯ್ ಮಾಡಿರ್ತಾರೆ, ಡೆಫಿನೆಟ್ಲಿ ಅವ್ರಿಗೆ ಬಿಗ್ ಮನಿ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೈಸ್ ಡೇ ಫಾರ್ ಆಪ್ಷನ್ ಟ್ರೇಡರ್ಸ್, ಸ್ಪೆಷಲಿ ಆಪ್ಷನ್ ಬಯರ್ಸ್. ಈ ಥರ ಮಾರ್ಕೆಟ್ ಇದ್ದಾಗ ಮಿಸ್ ಮಾಡ್ಕೋಬಾರ್ದು. ಚೆನ್ನಾಗಿ ಮಾಡಿರ್ತೀರ, ಆದರೆ ಯಾರ್ಯಾರು ಕರೆಕ್ಟ್ ಎಕ್ಸಾಕ್ಟ್ಲಿ ಸಪೋರ್ಟ್ ನೋಡಿ ಬಾಯ್ ಮಾಡಿರ್ತಾರ, ಓಕೆ. ನೋಡಿ, ಇಲ್ಲಿ 24,500 ಮೇಜರ್ ಸಪೋರ್ಟ್ ಇತ್ತು, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮೇಲ್ ಬಂತು. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅವಾಗ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಯಾರ್ಯಾರು ಬಾಯ್ ಮಾಡಿರ್ತಾರ, ಕಾಲ್ ಬಾಯ್ ಮಾಡಿರ್ತಾರ, ಅವ್ರು ಪ್ರಾಫಿಟ್ ಆಗಿರುತ್ತೆ. ಅಲ್ಲಿವರೆಗೂ ಬೇಡಪ್ಪ, ನಮಗೆ ಹೆದರಿಕೆ ಬರುತ್ತೆ, ಬೇಡ ಅಂದರೆ ನೋಡಿ, ಇಲ್ಲೊಂದು ಮೇಜರ್ ರೆಸಿಸ್ಟೆನ್ಸು ಅದು ಕೂಡ ಕ್ರಾಸ್ ಆಗಿದೆ 24,650. ಅವಾಗ ಯಾರ್ಯಾರು ಕಾಲ್ ಬಾಯ್ ಮಾಡಿರ್ತಾರೋ ಅವ್ರಿಗೂ ಕೂಡ ಪ್ರಾಫಿಟ್ ಆಗಿರುತ್ತೆ ನ್ಯಾಚುರಲಿ. ಸೊ ಬೆಸ್ಟ್ ಡೇ ಫಾರ್ ಆಪ್ಷನ್ ಬಯರ್ಸ್ಗೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಚಿಕ್ಕ ಪ್ಯಾಟ್ರನ್ ಬ್ರೇಕ್ ಆಗಿದೆ ನೋಡಿ, ಅದಕ್ಕೆ ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್ನಲ್ಲಿ. ನೋಡಿ, ಡಬ್ಲ್ಯೂ ಪ್ಯಾಟ್ರನ್ ಅಂತಾರೆ. ಈ ಡಬ್ಲ್ಯೂ ಪ್ಯಾಟ್ರನ್ ಬ್ರೇಕ್ ಆಗಿದ್ದೇ ತಡ ರ್ಯಾಲಿ ಬಂದಿದೆ ನೋಡಿ. ಈ ಥರ ಪ್ಯಾಟರ್ನ್ಸ್ಗಳನ್ನು ನಾವು ಹುಡುಕಬೇಕಾಗುತ್ತೆ, ನೋಡಬೇಕಾಗುತ್ತೆ ಡ್ಯೂರಿಂಗ್ ದ ಇಂಟ್ರಾಡೇ.
ನೋಡಿ, ಯಾರ್ಯಾರು ಇದನ್ನು ಅಬ್ಸರ್ವ್ ಮಾಡಿರ್ತಾರೆ ಈ ಪ್ಯಾಟರ್ನನ್ನು, ಇಂಥ ಚಿಕ್ಕ ಪುಟ್ಟ ಅಂಶಗಳನ್ನೇ ನಾನು ಹೇಳಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಅದನ್ನು ಬಿಟ್ಟು ಕಂಪಲ್ಸರಿ ಆಪ್ಷನ್ ಟ್ರೇಡ್ ಮಾಡಿ, ಕಂಪಲ್ಸರಿ ಬಾಯ್ ಮಾಡಿ ಅಂತ ಯಾರಿಗೂ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಅಥವಾ ನಾನು ಮಾಡ್ತಕ್ಕಂಥ ಸ್ಟಾಕ್ಸ್ ಕನ್ನಡ ಚಾನಲ್ನಲ್ಲಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಆಗಿರ್ಬೋದು, ಕೇವಲ ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ, ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರುವುದು. ನಾನು ಯಾರಿಗೂ ಕೂಡ ರೆಕಮೆಂಡ್ ಮಾಡೋದಿಲ್ಲ. ರಿಗಾರ್ಡಿಂಗ್ ವಾಟ್, ಯಾರಿಗೂ ಕೂಡ ನಾನು ಬಾಯ್ ಮಾಡಿ ಅಥವಾ ಸೆಲ್ ಮಾಡಿ ಅಂತ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಯಾರಿಗೂ ಕೂಡ ಪ್ರಚೋದನೆ ಕೂಡ ಕೊಡೋದಿಲ್ಲ. ಹಾಗೆ ಯಾರಿಗೂ ಕೂಡ ನಾನು ಫ್ಯೂಚರ್ ಮತ್ತು ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಿ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ ಸ್ನೇಹಿತರೆ. ಕೇವಲ ಎಜುಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಚಿಕ್ಕ ಪುಟ್ಟ ಒಂದು ಕ್ಯಾಂಡಲ್ಸು, ಸಪೋರ್ಟ್, ರೇಷನ್ಸು ಕಲಿಸ್ಲಿಕ್ಕೆ ಈ ಚಾನಲ್ ಇರೋದು ಹೊರತು ಒಂದು ಲರ್ನಿಂಗ್ಗೋಸ್ಕರ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೋದು. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಒಂದು ಪ್ಯಾಟರ್ನ್ಸನ್ನು ನಾವು ಕಂಡು ಹಿಡಿಬೇಕಾಗುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್. ನೋಡಿ, ಯಾರು ಕ್ಲೀನಾಗಿ ಅಬ್ಸರ್ವ್ ಮಾಡಿರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಒಂದು ಅಬ್ಸರ್ವೇಷನ್ ಒಂದು ಕೆಪಾಸಿಟಿ ನಾವು ಟ್ರೇಡಿಂಗ್ನಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ನೋಡಿ, ನಮ್ಮಷ್ಟಕ್ಕೆ ನಾವೇ ಒಂದು ಟ್ರೆಂಡ್ ಲೈನ್ಸು, ಸಪೋರ್ಟು, ರೆಸಿಸ್ಟೆನ್ಸು ಡ್ರಾ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಎಲ್ಲವನ್ನು ಹೇಳ್ಕೊಡೋದಿಲ್ಲ, ನಾವೇ ಕಲಿಬೇಕಾಗುತ್ತೆ. ನೋಡಿ, ಈ ಥರ ಒಂದು ಪ್ಯಾಟರ್ನ್ ಫಾರ್ಮ್ ಆದಾಗ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಡಬ್ಲ್ಯೂ ಪ್ಯಾಟರ್ನ್ ಈಸ್ ಮೈ ಫೇವ್ರೇಟ್ ಪ್ಯಾಟರ್ನ್. ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಯ್ತಂದರೆ ಮಿಸ್ ಆಗೋದೇ ಇಲ್ಲ ಸ್ನೇಹಿತರೆ. ಡೆಫಿನೆಟ್ಲಿ ಅಪ್ವರ್ಡ್ ಅದು ಬಿಗ್ ರ್ಯಾಲಿ ಕೊಡುತ್ತೆ. ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಯಿತು, ಅದು ಫಾರ್ಮ್ ಆಗ್ತಾ ಇದೆ, ಕೆಳಗಿದ್ದಾಗೂ ಡಬ್ಲ್ಯೂ ಕಂಪ್ಲೀಟ್ ಆಗುತ್ತೆ. ಸಪೋಸ್ ಅದು ಬ್ರೇಕ್ ಆತಂದ್ರೆ ಮಾತ್ರ ಸಿಕ್ಕಾಪಟ್ಟೆ ರ್ಯಾಲಿ ಕೊಡುತ್ತೆ. ಡಬ್ಲ್ಯೂ ಪ್ಯಾಟರ್ನ್ದು ಸ್ಪೆಷಾಲಿಟಿನೇ ಅದು ಬಿಗ್ ರ್ಯಾಲಿ. ನೋಡಿ, ಬಿಗ್ ರ್ಯಾಲಿ ಯಾವಾಗ ಬ್ರೇಕ್ ಆಯಿತು ಡಬ್ಲ್ಯೂ ಪ್ಯಾಟರ್ನು, ಬಿಗ್ ರ್ಯಾಲಿ ಕೊಡ್ತು ಅಪ್ಸೈಡ್. ಹೌದಾ? ಈ ಥರ ಚಿಕ್ಕ ಪುಟ್ಟ ಪ್ಯಾಟರ್ನ್ಸ್ಗಳನ್ನು ನಾವು ನೋಡಿ ಇಲ್ಲಿ ಯಾರೂ ಮಾರ್ಕ್ ಮಾಡಿಲ್ಲ, ನಾವೇ ಕಲಿಬೇಕು ಕೆಲವೊಂದಿಷ್ಟು ವಿಷಯಗಳನ್ನು ಮಾರ್ಕ್ ಮಾಡಲಿಕ್ಕೆ, ಡ್ರಾ ಮಾಡಲಿಕ್ಕೆ, ಅಥವಾ ಪ್ಯಾಟರ್ನ್ಸನ್ನು ಹುಡುಕ್ಲಿಕ್ಕೆ, ಕ್ಯಾಂಡಲ್ಸನ್ನು ಸ್ಟಡಿ ಮಾಡಲಿಕ್ಕೆ ಕಲಿಬೇಕು. ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಕಲಿತೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇರೋದು, ಗೊತ್ತಿರೋರು ಕಲ್ತಿರೋರು ಇಟ್ಸ್ ಓಕೆ. ಟ್ರೇಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ. ನಾನು ಕೂಡ ಕಂಪ್ಲೀಟ್ ಇದಿಲ್ಲ, ನಂದು ಟ್ರೇಡಿಂಗ್ ಇಂಪ್ರೂವ್ ಮಾಡ್ಕೊತೀನಿ ನಿಮ್ಮ ಜೊತೆ ಸೇರಿ. ನಾನೇನು ದೊಡ್ಡ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಸುಮಾರು ವರ್ಷಗಳಿಂದ ನಾನು ಮೊದಲೇ ಗೊತ್ತಿದ್ದಿದ್ದಿಲ್ಲ. ಆದರೆ ಯಾವಾಗ ನಾನು ಬುಕ್ಸ್ ಓದ್ತಾ ಹೋದೆ, ಒಂದೊಂದೇ ಬುಕ್ಸ್ ಓದ್ತಾ ಹೋದೆ, ಒಂದೊಂದೇ ಸ್ಟಡಿ ಮಾಡ್ತಾ ಹೋದೆ. ಫಸ್ಟ್ ನಾನು ಸ್ಟಡಿ ಮಾಡಿದ್ದೆ ಕ್ಯಾಂಡಲ್ಸ್ಗಳನ್ನು. ಮೊದಲು ಒಂದೊಂದೇ ಗೊತ್ತಾಗ್ತಾ ಇತ್ತು, ಈ ಕ್ಯಾಂಡಲ್ ಏನು, ಈ ಕ್ಯಾಂಡಲ್ ಇದೇನು, ಈ ಥರ ಒಂದೊಂದೇ ಕ್ಯಾಂಡಲ್ ಗೊತ್ತಾಗ್ತಾ ಇತ್ತು. ಮತ್ತು ನಂತರ ಯಾವಾಗ ಎಲ್ಲ ಕ್ಯಾಂಡಲ್ಸ್ಗಳನ್ನು ಸ್ಟಡಿ ಮಾಡಿದೆ, ಅವಾಗ ಚಾರ್ಟ್ ನೋಡೋದು ಗೊತ್ತಾಯ್ತು. ಚಾರ್ಟ್ ಅಂದ್ರೇನು? ಚಾರ್ಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಕ್ಯಾಂಡಲ್ಸ್. ಹೌದಾ? ಗ್ರೂಪ್ ಆಫ್ ಕ್ಯಾಂಡಲ್ಸ್ ಈಸ್ ಕಾಲ್ಡ್ ಆಸ್ ಚಾರ್ಟ್, ಅಥವಾ ಕ್ಯಾಂಡಲ್ಗಳ ಒಂದು ಸಮೂಹವೇ ಚಾರ್ಟ್ ಅಂತ ಕರೆಯಬಹುದು ಕನ್ನಡದಲ್ಲಿ. ಕ್ಯಾಂಡಲ್ಸ್ಗಳ ಒಂದು ಗ್ರೂಪನ್ನು, ಕ್ಯಾಂಡಲ್ಸ್ಗಳ ಒಂದು ಸಮೂಹವನ್ನೇ ಚಾರ್ಟ್ ಅಂತ ನಾವು ಕರಿತೀವಿ. ಈಗ ಚಾರ್ಟ್ ರೀಡಿಂಗ್ ಅಂದ್ರೇನು? ಈ ಥರ ಬೇರೆ ಬೇರೆ ಪ್ಯಾಟರ್ನ್ಸು, ಬೇರೆ ಬೇರೆ ವೆರೈಟಿ ಆಫ್ ಪ್ಯಾಟರ್ನ್ಸ್ ಫಾರ್ಮ್ ಆಗ್ತಾ ಇರ್ತವೆ, ನಾವು ಹುಡುಕ್ಬೇಕು ಅವನ್ನೆಲ್ಲ. ಇರಲಿ, ಹೋಗ್ತಾ ಹೋಗ್ತಾ ಕಲಿಯೋಣ. ಡೈಲಿ ಚಾರ್ಟ್ ನೋಡೋಣ, ವಾಟ್ ಇಟ್ ಸೇಸ್. ಫಂಟಾಸ್ಟಿಕ್ ಡೇ ಇವತ್ತು. ನೋಡಿ, ಇರಲಿ, ಅಪ್ವರ್ಡ್ ಮೂವ್ ಆಗಿದೆ, ನೋಡೋಣ ಬಜೆಟ್ನಲ್ಲಿ ಏನಾಗುತ್ತೆ, ನಂತರ ಅದ್ರದ್ದು ವಿಚಾರ ಮಾಡೋಣ. ಇವಾಗಂತೂ ಮೂವ್ ಆಗ್ತಾ ಇದೆ, ಎಂಜಾಯ್ ಮಾಡೋಣ. ಸಿ ಅಪ್ ಮೂವ್, ಒಂದು ಸ್ಮಾಲ್ ರೆಸ್ಟ್, ಅಪ್ ಮೂವ್, ಒಂದು ಬಿಗ್ ರೆಸ್ಟ್, ಅಪ್ ಮೂವ್, ಸ್ಮಾಲ್ ರೆಸ್ಟ್, ಬಿಗ್ ಅಪ್ ಮೂವ್ ಇಲ್ಲಿ. ಮತ್ತೆ ಯಾಕೆಂದರೆ ಮಾರುಬಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ, ಮತ್ತು ನಾಳೆ ಬಿಗ್ ಅಪ್ ಮೂವ್ 25,000 ಕ್ರಾಸ್ ಆಗುತ್ತೆ ಅಂತ 100% ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಕ್ಯಾಂಡಲ್ ನೋಡಿ, ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಇಲ್ಲೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಇದೆ, ಇಲ್ಲೊಂದು ಫಾರ್ಮ್ ಆಗಿದೆ, ಎಷ್ಟು ಬ್ಯೂಟಿಫುಲ್, ಫಂಟಾಸ್ಟಿಕ್ ಅಂತ ಹೇಳಿದ್ದೆ. ನಿನ್ನೆದು ನೋಡಿ, ನೀವು ಬೇಕಂದರೆ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಪ್ಲೇಲಿಸ್ಟ್ನಲ್ಲಿದೆ ನೋಡಿ. ನಿನ್ನೆ ಏನು ಅನಲೈಸ್ ಮಾಡಿದ್ವಿ ನಾವು, ಇಲ್ಲಿ ಒಂದು ಡೋಜಿ ಆಗಿದೆ, ಇಲ್ಲಿ ಒಂದು ಡೋಜಿ ಆಗಿದೆ, ಇವತ್ತು ಡೋಜಿ ಆಗಬೇಕು, ಗುರುವಾರ ಶುಕ್ರವಾರನೂ ಒಂದು ಡೋಜಿ ಆಗಬೇಕು, ನಂತರ ಮಂಡೇ ಅಂತರೂ ಅದು ನಥಿಂಗ್ ಬಟ್ ಒಂದು ಅಪ್ ಆ್ಯಂಡ್ ಡೌನ್ ಎರಡೂ ಇರುತ್ತೆ, ಬಟ್ ಅಷ್ಟೊಂದು ಮೂಮೆಂಟ್ ಇರಲ್ಲ. ನಂತರ ನಮ್ಗೆ ಈ ಥರ ಒಂದು ಇಷ್ಟರೊಳಗೆ ಮಾರ್ಕೆಟ್ ಕ್ಲೋಸ್ ಆದರೆ ನಮಗೆ ಮಂಗಳವಾರ ಬಿಗ್ ಅಪ್ ಮೂವ್ ಸಿಗುತ್ತೆ 100% ಅಂತ ಹೇಳಿದ್ದೆ. ಆದರೆ ಇವತ್ತೇ ಅಪ್ ಮೂವ್ ಸಿಕ್ಬಿಟ್ಟಿದೆ ಸ್ನೇಹಿತರೆ, ಇವತ್ತೇ ಅಪ್ ಮೂವ್ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ ನಾಳೆ ಕೂಡ ಇದು ಎಕ್ಸ್ಟೆಂಡ್ ಆಗುತ್ತೆ, 25,000 100% ಕ್ರಾಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆಂದರೆ ದೇರ್ ಈಸ್ ಒನ್ ರೀಸನ್. ನಾಳೆ ನಿಫ್ಟಿ ಮೂವ್ ಆಗಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಕೂಡ ಇದೆ. ಅದೇನೆಂದರೆ ಇನ್ಫೋಸಿಸ್. ಹೌದು, ಇನ್ಫೋಸಿಸ್ಸು ಒಂದು ಸ್ಟ್ರಾಂಗ್ ರಿಪೋರ್ಟ್ ಪ್ರೆಸೆಂಟ್ ಮಾಡಿದೆ ಇವತ್ತು. ಹೌದು ಸ್ನೇಹಿತರೆ,
ಕ್ವಾರ್ಟರ್ಲಿ ಬಟ್ ಇದು ಪ್ರಾಫಿಟ್ ಕಡಿಮೆ ಆಗಿದೆ, ಕ್ವಾರ್ಟರ್ ಟು ಕ್ವಾರ್ಟರ್ ಪ್ರಾಫಿಟ್ ಕಡಿಮೆ ಆಗಿದೆ. ಆದರೆ ಇಯರ್ ಆನ್ ಇಯರ್ ಚೆನ್ನಾಗಿ ಮಾರ್ಕೆಟ್ ಎಸ್ಟಿಮೇಷನ್ ಏನು ಮಾಡ್ತಾ ಇದ್ರು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರೆವೆನ್ಯೂ ಕೂಡ ಜಂಪ್ ಆಗಿದೆ. ಹೀಗಾಗಿ ನಾಳೆ ಇನ್ಫೋಸಿಸ್ ಅದು ಕೂಡ ಹೆವಿ ವೇಟೇಜೇ ನಿಫ್ಟಿಯಲ್ಲಿ, TCS ಇನ್ಫೋಸಿಸ್ ಇವೆರಡು ಹೆವಿ ವೇಟೇಜೇ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಂಗೆ ಏನನ್ಸುತ್ತೆ 90% IT ಸ್ಟಾಕ್ಸ್ ಎಲ್ಲ ಮೇಜರ್ ರ್ಯಾಲಿ ಕೊಡ್ತವೆ ನಾಳೆ. ಅದರಲ್ಲಿ ಪ್ರಮುಖವಾದ ಜಾಸ್ತಿ ರ್ಯಾಲಿ ಕೊಡ್ತಕ್ಕಂಥ ಸ್ಟಾಕ್ ಯಾವುದಂದ್ರೆ ಇನ್ಫೋಸಿಸ್ ಮತ್ತು ವಿಪ್ರೋ ಸ್ನೇಹಿತರೆ. ಇನ್ಫೋಸಿಸ್ 100% ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗೋದು ನಿಜ, ಖಂಡಿತ ಅಪ್ಸೈಡ್ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಆ ಗ್ಯಾಪ್ ಅಪ್ ಅಂದರೆ ಚಿಕ್ಕ ಪುಟ್ಟ ಗ್ಯಾಪ್ ಅಪ್ ಅಲ್ಲ, ನಂಗೆ ತಿಳಿಮಟ್ಟಿಗೆ ಏನಿಲ್ಲ ಅಂದ್ರೂ ಒಂದು 2% ಗ್ಯಾಪ್ ಅಪ್ ಸಿಗ್ಬೋದು ನಾಳೆ ಇನ್ಫೋಸಿಸ್ನಲ್ಲಿ. ಇವತ್ತು ಯಾರು ಇನ್ಫೋಸಿಸ್ನಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಧನ್ಯರು ನೀವು, ಏಕೆಂದರೆ ನಾಳೆ ಇನ್ಫೋಸಿಸ್ನಲ್ಲಿ ಗ್ಯಾಪ್ ಅಪ್ ಸಿಗೋ ಎಲ್ಲ ಚಾನ್ಸಸ್ ಇದೆ. ಈ 2% ಗ್ಯಾಪ್ ಅಪ್ ಸಿಕ್ತಂದ್ರೆ, ಗ್ಯಾಪ್ ಅಪ್ ಒಂದು 5 ರಿಂದ 10 ನಿಮಿಷ ಹೋಲ್ಡ್ ಆಯ್ತಂದ್ರೆ ಅವಾಗ ಬೈ ಮಾಡ್ಬೋದು ಇನ್ಫೋಸಿಸನ್ನು. ಇಟ್ ಮೇ ಗೋ ಟುವರ್ಡ್ಸ್ ಮೋರ್ ದ್ಯಾನ್ 5%. ನಾಳೆ ಒಂದೇ ದಿನಕ್ಕೆ ಮೋರ್ ದ್ಯಾನ್ 5% ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ ಇನ್ಫೋಸಿಸ್ನಲ್ಲಿ. ಮೋಸ್ಟ್ ಪ್ರಾಬಬ್ಲಿ ನಂಗೆ ಆ ಥರ ಅನಿಸ್ತದೆ. ಇವತ್ತಿನ ಶೇರ್ ಬೆಲೆ ಮೋಸ್ಟ್ ಪ್ರಾಬಬ್ಲಿ 1758 1750 ಈ ಥರ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆಗೇನೆ ಅದು 1850 ಕ್ರಾಸ್ ಆಗೋ, ಅಂದರೆ 100 ಪಾಯಿಂಟ್ಸ್ ನಾಳೆ ಒಂದೇ ದಿನಕ್ಕೆ ಇನ್ಫೋಸಿಸ್ನಲ್ಲಿ ಬರೋ ಎಲ್ಲ ಸಾಧ್ಯತೆ ಇದೆ. ಹ್ಯೂಜ್ ರ್ಯಾಲಿ ಇನ್ಫೋಸಿಸ್ ಬರ್ಬೋದು. ಅಷ್ಟೊಂದು ರ್ಯಾಲಿ ಇನ್ಫೋಸಿಸ್ನಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಬೇರೆ ಮಿಕ್ಕಿದ್ದ IT ಸ್ಟಾಕ್ಸು ನಾನು ಯಾಕೆ ಬಿಡಲಿ, ನಾನು ಓಡ್ತೀನಿ ಅಂತ ಅದ್ರ ಜೊತೆಗೆ ಓಡ್ತವೆ ಸ್ನೇಹಿತರೆ. ಅದು ಒಂದು ಮೇಜರ್ ಟ್ರೆಂಡ್ ಅದು IT ಸೆಕ್ಟರ್ನಲ್ಲಿ. ನೋಡಿ ನೀವು ಮೊನ್ನೆ TCS ಓಡ್ತು, ನಾನೇನು ಕಮ್ಮಿ ಅಂತ ಎಲ್ಲ ಸ್ಟಾಕು ಓಡಿದ್ವು. ಹಾಗೆ ನಾಳೆ ಇನ್ಫೋಸಿಸ್ ಓಡುತ್ತೆ, ನಾನೇನು ಕಮ್ಮಿ ಅಂತ ವಿಪ್ರೋ ಕೂಡ ಓಡುತ್ತೆ. LTI ಮೈಂಟ್ರಿ, ಟೆಕ್ ಮಹೀಂದ್ರ, TCS ಅಂತೂ ಅಫ್ಕೋರ್ಸ್ ಸ್ಟ್ರಾಂಗ್ ಇದ್ದೇ ಇದೆ. ಹೀಗಾಗಿ ಎಲ್ಲ ನಾಳೆ IT ಸ್ಟಾಕ್ಸ್ ರನ್ ಆಗೋ ಚಾನ್ಸ್ ಇದೆ. IT ಸ್ಟಾಕ್ಸ್ ರನ್ ಆದರೆ ಏನಾಗುತ್ತೆ, ನ್ಯಾಚುರಲಿ ನಿಫ್ಟಿ 50 ಒಂದು ವೇಟೇಜ್ ಬರುತ್ತೆ. ವೇಟೇಜ್ ಬಂದಾಗ ಅದು ಅಪ್ಸೈಡ್ ಮೂವ್ ಆಗುತ್ತೆ. ಇದು ಒಂದು ಲಾಜಿಕ್ಕು. ಆದರೆ ರಿಲಯನ್ಸ್ ಸಪೋರ್ಟ್ ಮಾಡಬೇಕು, ರಿಲಯನ್ಸ್ ಇಂಡಸ್ಟ್ರಿನೂ ಸಪೋರ್ಟ್ ಮಾಡ್ತು, HDFC ಬ್ಯಾಂಕು ಸಪೋರ್ಟ್ ಮಾಡ್ತಂದ್ರೆ ಇನ್ನು ಅದಕ್ಕೆ ಹಿಡಿಯೋರೇ ಯಾರಿಲ್ಲ. ನಾಳೆ ನಿಫ್ಟಿಗೆ ನಾಳೆ 25,000 ಕ್ರಾಸ್ ಆಗ್ಬೋದು ಅಂತ ಆ ದೃಷ್ಟಿಯಿಂದ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ವಿ ಹೋಪ್ ಸೊ, ಮೋಸ್ಟ್ಲಿ ರೀಚ್ ಆಗ್ಬೋದು ಅನ್ಸುತ್ತೆ. ನೋಡೋಣ ನಾಳೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಹೇಳಬೇಡ ಅನಿಸ್ತಾ ಇದೆ. ಏಕೆಂದರೆ ಏನಿದು ಸಿಕ್ಕಾಪಟ್ಟೆ ಕ್ಯಾಂಡಲ್ ಎಷ್ಟು ಚಂದ ಕಾಣ್ತಾ ಇದೆ ಅಂದರೆ. ಇರಲಿ, ಸಪೋರ್ಟ್ ನೋಡೋಣ. ಮೊದಲಿಗೆ ಸಪೋರ್ಟ್ ಬಂದ್ಬಿಟ್ಟು 24,500ಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ನಾನೀಗ 24,600 ಇದೆ ಫಸ್ಟ್ ಸಪೋರ್ಟ್, ಅದಕ್ಕೆ ಇಟ್ಬಿಡ್ತೀನಿ. 24,600 ಸಪೋರ್ಟ್ ಇಡೋಣ. ಏಕೆಂದರೆ ಭಾಳ ದಿನದ ನೋಡಿ 24,600 ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಯಿತು. ಆ ಒಂದು ದೃಷ್ಟಿಯಿಂದ 24,600 ನಾವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋಣ. ಇನ್ನು ಮೇಜರ್ ಅಪ್ಸೈಡ್ ಅಂದರೆ 24,800 ಇದೆ ರೆಸಿಸ್ಟೆನ್ಸು. ಮೋಸ್ಟ್ ಪ್ರಾಬಬ್ಲಿ ಗ್ಯಾಪ್ ಅಪ್ಪೇ ಆಗುತ್ತೆ ನಾಳೆ. ಯಾಕೆಂದರೆ ಬಿಕಾಸ್ ಆಫ್ ಇನ್ಫೋಸಿಸ್ ಅಂತ ಹೇಳ್ಬೋದು, ಬಿಕಾಸ್ ಆಫ್ IT ಸೆಕ್ಟರ್ ಅಂತ ಹೇಳ್ಬೋದು. 24,000 ಅದಕ್ಕೆ ಇರಲಿ, 24,800 ಒಂದು ರೆಸಿಸ್ಟೆನ್ಸ್ ಇರಲಿ. ಅದನ್ನು ದಾಟ್ತಾನೆ 24,900, 25,000. ನಾನು ಈ ಥರ 100 ಪಾಯಿಂಟ್ಸ್ ಕೊಡ್ತೀನಿ ಎಕ್ಸಾಕ್ಟ್ಲಿ. ಯಾಕೆಂದರೆ ನಿಫ್ಟಿ ಸ್ಟ್ರಾಂಗ್ ಇದೆ ಸ್ನೇಹಿತರೆ. 24,600 ಒಂದೇ ಸಪೋರ್ಟ್ ಕೊಡ್ತೀನಿ ಕೆಳಗಡೆ, ಅದು ಒಂದೇ ಸಪೋರ್ಟ್ ಇರಲಿ ಸಾಕು. 24,600 ನಾಳೆ ಒಂದೇ ಒಂದು ಸಪೋರ್ಟು. ಅಲ್ಲಿವರೆಗೆ ಮಾರ್ಕೆಟ್ ಬರಲಿಕ್ಕೆಲ್ಲ, ಬಂದರೂ ಅದನ್ನು ಹೋಲ್ಡ್ ಮಾಡಿಬಿಟ್ಟು ಮತ್ತೆ ಟುವರ್ಡ್ಸ್ ಅಪ್ಸೈಡ್ ಮೂವ್ ಆಗುತ್ತೆ. 24,800 ಫಸ್ಟು ಒಂದು ರೆಸಿಸ್ಟೆನ್ಸು. ನೆಕ್ಸ್ಟು 24,900, ಅದರ ನಂತರ ರೌಂಡ್ ಫಿಗರ್ 25,000, 25,000. ಬಿಗ್ ರೌಂಡ್ ಫಿಗರ್ 25,000 ಒಂದು ಲಾಸ್ಟ್ ಒಂದು ಸಪೋರ್ಟ್ ಅಂತ ಹೇಳ್ತೀನಿ. ಅದನ್ನು ದಾಟ್ತಂದರೆ ಇನ್ನೇನು ಬಜೆಟ್ ಬಂದೇ ಬಿಡುತ್ತೆ. ಓಕೆ, ಈ ಥರ ಇಂಟ್ರೆಸ್ಟಿಂಗ್ ಇದೆ ನಾಳೆನೂ ಒಂದು ಮೋಸ್ಟ್ ಪ್ರಾಬಬ್ಲಿ ಬಿಗ್ ಕ್ಯಾಂಡಲ್ ಫಾರ್ಮ್ ಆಯ್ತಂದರೆ 25,000 ರೀಚ್ ಆಗ್ಬೋದು. ಸೊ ನೋಡಿ, 2 ದಿನದ್ದು ಪರಿಣಾಮ ಈಗ ಬಿರ್ತು. ನಾನು 2 ದಿನದ್ದು ಡೋಜಿ ಕ್ಯಾಂಡಲ್ ಪರಿಣಾಮ, ಇನ್ನೂ ಒಂದು ಡೋಜಿ ಅದು
ಯಾವಾಗ ಬಜೆಟ್ನಲ್ಲಿ ಪರಿಣಾಮ ಬೀರುತ್ತೆ ಈ ಥರ ದೊಡ್ಡ ಕ್ಯಾಂಡಲ್ ಅಂದ್ಕೊಂಡಿದ್ದೆ. ಬಟ್ 2 ದಿನದ ಡೋಜಿ ಒಂದು ಇಂಪ್ಯಾಕ್ಟು ಇವತ್ತೇ ಮೂಡಿದೆ ಸ್ನೇಹಿತರೆ. ಇದನ್ನೇ ನೋಡಿ, ಈ ಥರ ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳನ್ನು ನಾವು ಕಲಿಬೇಕಾಗುತ್ತೆ. ಡೋಜಿ ಕ್ಯಾಂಡಲ್ ಈ ಕ್ಯಾಂಡಲ್ ಏನಾದರೂ ಹೇಳ್ತಾ ಇರುತ್ತೆ ಸ್ನೇಹಿತರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ಹೇಳಲಿಕ್ಕೆ ಬಯಸ್ತತೆ, ಮಾತಿರಲ್ಲ ಅದಕ್ಕೆ, ಆದರೆ ಚಿತ್ರದ ಮುಖಾಂತರ ನಮ್ಗೆ ಹೇಳುತ್ತೆ. ಅದನ್ನು ನಾವು ಕಲಿಬೇಕು, ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಂದು. ನೋಡಿ, ಅದನ್ನು ನಿನ್ನೆ ಕೂಡ ಹೇಳಿದ್ದೆ ನಾನು, ಇದನ್ನು ತೋರಿಸಿದ್ದೆ. ನೋಡಿ ಇಲ್ಲಿ ಎಷ್ಟೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿವೆ, ಎಷ್ಟೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿವೆ. ಇವು ಏನೋ ಹೇಳ್ತಾ ಇವೆ, ನಾವು ಅರ್ಥ ಮಾಡ್ಕೋಬೇಕು, ಅದೇ ಇಂಪಾರ್ಟೆಂಟು. ಅವಕ್ಕೆ ಮಾತು ಬರಲ್ಲ, ಮೂಕ ಇರ್ತವೆ, ಆದರೆ ಸ್ಟ್ರಾಂಗ್ ಇರ್ತವೆ ಸ್ನೇಹಿತರೆ. ಮನುಷ್ಯರ ಥರ ಅಲ್ಲ, ಚೆನ್ನಾಗಿ ಹೇಳ್ತವೆ, ನಾವು ಪ್ರೆಡಿಕ್ಟ್ ಮಾಡಬೇಕು. ನಾನು ಪ್ರೆಡಿಕ್ಟ್ ಮಾಡಿದ್ದೆ, ಅವಾಗ ಹೇಳಿದ್ದೆ ನೋಡಿ, ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಡೋಜಿ ಕ್ಯಾಂಡಲ್ ಫಾರ್ಮ್ ಇದೆ. ಇಟ್ ಸಿಗ್ನಲ್ಸ್ ದ್ಯಾಟ್ ಅಪ್ವರ್ಡ್ ಮೂವ್ ಆಗ್ತಾ ಇದೆ, ಹ್ಯೂಜ್ ಅಪ್ವರ್ಡ್ ಮೂವ್ ಅಂತೇಳಿ. ಅದ್ರ ಪ್ರಕಾರ ಅಪ್ವರ್ಡ್ ಮೂವ್ ಆಯಿತು, ಆಲ್ಮೋಸ್ಟ್ ಒಂದು 400 ಪಾಯಿಂಟ್ 500 ಪಾಯಿಂಟ್ ಮೂವ್ ಆಯಿತು. ಓಕೆ, ಇಲ್ಲಿ ರೆಸ್ಟ್ ತೊಂತು. ಆದರೆ ನಾನು ಪ್ರೆಡಿಕ್ಟ್ ಮಾಡಿದ್ದೇನೆಂದರೆ, ಈ ಥರ ಡೋಜಿ ಕ್ಯಾಂಡಲ್ ಇನ್ನೊಂದೆರಡು ಆಗ್ಬೋದು, ಬಿಕಾಸ್ ಆಫ್ ಬಜೆಟು ಚೆನ್ನಾಗಿರುತ್ತೆ. ಬಜೆಟ್ ಡೇ ಅಂದಿದ್ದೆ, ಇರಲಿ. ಬಜೆಟ್ ಡೇಕ್ಕಿಂತ ಮುಂಚೆನೇ 25,000 ರೀಚ್ ಆತಂದರೆ ನೋಡೋಣ. ಬಜೆಟು ಸ್ಟ್ರಾಂಗ್ ಆತಂದರೆ 26,000 ಹೋಗ್ಬೋದು ಬಜೆಟ್ ದಿನ ನಂತರ. ಅಥವಾ ಬಜೆಟು ವೀಕ್ ಆಯ್ತಂದರೆ ಫಾಲ್ ಆಗೋ ಚಾನ್ಸು ಇದೆ. ಇಷ್ಟೊಂದು ಹ್ಯೂಜ್ ರ್ಯಾಲಿ ಕೊಟ್ಟಾಗ ಬಜೆಟ್ ಸ್ಟ್ರಾಂಗ್ ಕೊಡಲೇಬೇಕು. ಮಾರ್ಕೆಟ್ಗೆ ಸ್ವಲ್ಪ ನಿರಾಸೆ ಆದರೂ ಕೂಡ ಬಜೆಟು, ನಿರಾಸೆ ಅಂದರೆ ಟುವರ್ಡ್ಸ್, ನಾನು ಪ್ಯೂರ್ಲಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಬಜೆಟ್ಗೆ ಮಾತ್ರ ಹೇಳ್ತಾ ಇರೋದು, ಪಾಲಿಟಿಕ್ಸ್ ಅಲ್ಲ. ಪಾಲಿಟಿಕ್ಸ್ ಅವ್ರು ಏನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಕೊಡಲಿ, ನಮಗೆ ಬೇಕಾಗಿರೋದೇನು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ನ್ಯೂಸು, ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಬಜೆಟು. ಶೇರ್ ಮಾರ್ಕೆಟ್ನಲ್ಲಿ ಏನಾದರೂ ಟ್ಯಾಕ್ಸ್ ಕಡಿಮೆ ಮಾಡ್ತಾರಾ ಇಲ್ವಾ, ಅಥವಾ ಶೇರ್ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಕಡಿಮೆ ಮಾಡ್ತಾರಾ ಇಲ್ವಾ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಡಿಮೆ ಮಾಡ್ತಾರಾ ಇಲ್ವಾ, ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡೋಸ್ಗೆ ಏನಾದರೂ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರಾ ಇಲ್ವಾ, ಇವು ನಂಬಬೇಕು. ಇದು ನಮ್ಮ ಫೇವರ್ ಇತ್ತಂದರೆ ಮಾರ್ಕೆಟು ಅಪ್ಸೈಡ್ ಮೂವ್ ಆಗುತ್ತೆ. ಇಲ್ಲ, ಅದರಲ್ಲಿಯೂ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಟ್ಯಾಕ್ಸು ಹೇರಿದ್ರು ನಮ್ಮ ಮೇಲೆ ಅಂದರೆ ಫಾಲ್ ಆಗುತ್ತೆ. ಇವೆರಡು ಲಾಜಿಕ್ ಗೊತ್ತಿರಲಿ. ನಾಳೆದು ಮೋಸ್ಟ್ ಪ್ರಾಬಬ್ಲಿ ಮತ್ತೆ ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100 ಔಟ್ ಆಫ್ ಹೇಳೋದಾದರೆ 90% ನಾಳೆ ಕೂಡ ಅಪ್ ಮೂವ್ ಆಗುತ್ತೆ ಸ್ನೇಹಿತರೆ. ವೀಕ್ಲಿ ಚಾರ್ಟು ಏನ್ರಿ ಇದು ವೀಕ್ಲಿ ಚಾರ್ಟು ನೋಡ್ಲಿಕ್ಕೇ ಒಂಥರ ಅನ್ಸುತ್ತಲ್ಲ, ರಮ್ಮನಿ ಅಂತಾರಲ್ಲ ಆ ಥರ ಆಗಿದೆ ನೋಡಿ. ಈ ರಾಕೆಟ್ ಥರ ಮೂವ್ ಆಗಿದೆ ನೋಡಿ. ಹೌ ಒಂದು ಏನ್ರಿ ಇದು, ಒಂದು ಪಟ ಹರಿಸುವಾಗ ಆ ಪಟ ಕಾಣುತ್ತಲ್ಲ, ಯಾವ ಥರ ಆದರೂ ಅಟ್ಲೀಸ್ಟ್ ಹಿಂಗಾದರೂ ಮೂವ್ ಆಗಬೇಕು. ಇದೇನಿಲ್ಲ, ಸ್ಟ್ರೇಟ್ ಅವೇ ಮೂವ್ ಆಗಿದೆ ಅಲ್ರಿ. ಇದು ಏನು ಭಯಂಕರ ಮೂವ್ ಆಗಿದೆ. ಸ್ವಲ್ಪ ಬಜೆಟ್ ದಿನ ಟ್ರೇಡ್ ಕಾಶಿಯಸ್ ಇರಬೇಕಾಗುತ್ತೆ ನಾವು, ಯಾಕಂದರೆ ಇವತ್ತು ನಾಳೆಗೆ ಇದು ಎಕ್ಸ್ಟೆಂಡ್ ಆಗುತ್ತೆ. 25,000 ಮುಟ್ಟುತ್ತೆ. ನಾಳೆಗೆ ಈ ಥರ ಬರುತ್ತೆ ಮೋಸ್ಟ್ಲಿ. ನಾಳೆಗೆ ಈ ಥರ ಬಂದರೆ ಸೋಮವಾರ ಇನ್ನೇನು ಉಳಿಯುತ್ತೆ. ಸೋಮವಾರ ಫ್ಲ್ಯಾಟ್ ಆಗಿದ್ರೆ ಮಂಗಳವಾರ ಬಜೆಟು ಮೇಲೆ ಮೂವ್ ಆಗುತ್ತೋ ಕೆಳಗೆ ಮೂವ್ ಆಗುತ್ತೋ. ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ನೋಡೋಣ ಬಜೆಟ್ ದಿನ ಏನಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿನ ಏನು ಕಮ್ಮಿ ಇಲ್ಲ ರೀ, ನಾನೇನು ಕಮ್ಮಿ ಅಂತೇಳಿ ಅದು ಕೂಡ ಇವತ್ತು ನೋಡಿ, ಯಾವಾಗ 52,168 ಒಂದು ಬಾಟಮ್ ಫಾರ್ಮ್ ಆಯಿತು, 52,200 ಮೇಜರ್ ಸಪೋರ್ಟ್ ಅಂದಿದ್ದೆ. ಸೊ ಅದನ್ನು ಕ್ರಾಸ್ ಆಗಿ ಕೆಳಗೆ ಬಂದರೂ ಕೂಡ 52,000 ಮೇಲೆ ರಿಕವರಿ ಆಯಿತು, ಮತ್ತು ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಯಿತು. ಮತ್ತು 52,400 ಯಾವಾಗ ದಾಟಿತು ನೋಡಿ, ತಿರುಗಿ ನೋಡಲಿಲ್ಲ, ಅದು ಕೂಡ ಹ್ಯೂಜ್ ರ್ಯಾಲಿ ಕೊಡ್ತು. 52,788 ಹೈ ಟಚ್ ಆಯ್ತು ಇವತ್ತು. 52,788 ಟಚ್ ಆಗಿಬಿಟ್ಟು 52,620 ಕ್ಲೋಸ್ ಆಗಿದೆ. 233 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ. ಯಾರ್ಯಾರು ಬಾಟಮ್ನಲ್ಲಿ ಅಂದರೆ 52,200 ಕಾಲ್ ಬೈ ಮಾಡಿರ್ತಾರೆ, ದೇ ಆರ್ ಲಕ್ಕಿ ಫೆಲೋ, ಅವ್ರಿಗೆ ಹ್ಯೂಜ್ ಪ್ರಾಫಿಟ್ ಆಗಿರುತ್ತೆ, ಸಪೋಸ್ ಅವರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ. ಇನ್ನು ಡೈಲಿ ಚಾರ್ಟ್ ನೋಡೋಣ. ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್, ಡೈಲಿ ಚಾರ್ಟು ಕನ್ಸಾಲ್ಟೇಷನ್ ಇರಬೇಕು ಅಂದ್ಕೊಂಡಿದ್ವಿ, ಅಷ್ಟರೊಳಗೆ ಇದೆ. ನಾವು ಏನು ಹೇಳಿದ್ವಿ ಪಾಯಿಂಟ್ಸು, ಒಂದು 52,750 ಮೇಲ್ಗಡೆ, ಕೆಳಗಡೆ 52,200, ಅದನ್ನು ಬಿಟ್ಟರೆ 52,000ವರೆಗೂ ಬಂದರೂ ನಡೆಯುತ್ತೆ ನಮಗೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ದೊಡ್ಡ ರೇಂಜ್ ಬೇಕಾಗುತ್ತೆ. ಈ ಥರ ಒಂದು ಟ್ರೆಂಡ್ ಲೈನು ಹಾಕಿದ್ವಿ, ಅದ್ರ ಒಳಗಡೆ ಇದೆ. ಓಕೆ, ಇಟ್ಸ್ ಓಕೆ, ಅದ್ರ ಒಳಗಡೆ ಇದ್ದರೆ ಪರವಾಗಿಲ್ಲ. ನಾಳೆ ಇದ್ರ ಹೊರಗಡೆ ಬಂದು ಬ್ರೇಕ್ ಆಗಿ ಮೇಲ್ ಮೂವ್ ಆಯ್ತು 53,000 ಮೇಲೆ ಅಂದರೆ, ಮತ್ತು 53,300, 250 ಈ ಥರ ಹೈ ಇದೆ. ಅಲ್ಲಿ ಟಚ್ ಆಯ್ತಂದರೆ ಬಜೆಟ್ ದಿನ ಏನು ಉಳಿಯುತ್ತೆ ಟ್ರೇಡ್ ಮಾಡಲಿಕ್ಕೆ, ಅಪ್ಸೈಡ್ ಮೂವ್ ಆಗಲೇಬೇಕು. ಡ್ಯೂ ಟು ಸ್ಟ್ರಾಂಗ್ ಇಂಪ್ಯಾಕ್ಟ್ ಆದರೆ ಮಾತ್ರ, ಇಲ್ಲಾಂದರೆ
ಫಾಲ್. ಇರಲಿ, ಡೈಲಿ ಚಾರ್ಟು ನಾವು ನಾಳೆ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ 52,500 ಬಿಗ್ ಸಪೋರ್ಟ್ ಇದೆ. 52,500 ಇಸ್ ಎ ವೆರಿ ಬಿಗ್ ಸಪೋರ್ಟ್ ಸ್ನೇಹಿತರೆ. ಅದನ್ನು ಬಿಟ್ಟರೆ 52,000, 51,700. ಇನ್ನು ಮೇಲ್ಗಡೆ 52,750, 52,950, 53,200 ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. ಕೆಳಗಡೆ ಸಿಕ್ಕರೆ ಬಿಡಕ್ಕೆ ಹೋಗಬೇಡಿ. ಬಾಟಮ್ನಲ್ಲಿ ಒಂದು ಹಿಂಟ್ ಕೊಡ್ತೀನಿ ನಾನು, ಯಾಕಂದರೆ ನಾವು ಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಯೂಟ್ಯೂಬರ್ಸ್ ನಾವೆಲ್ಲ ಹೇಳಿಕ್ಕೆ ತಪ್ಪಾಗುತ್ತೆ. ಸೆಬಿ ತುಂಬ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹೀಗಾಗಿ ಯಾರು ನಾವು ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಪರ್ಸನ್, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಹೀಗಾಗಿ ನಾನು ಬೈ ಮಾಡಿ ಸೆಲ್ ಮಾಡಿ ಅಥವಾ ಟ್ರೇಡ್ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಹೇಳಲಿಕ್ಕೆ ನನಗೆ ಒಂದು ಅಥೆಂಟಿಕೇಶನ್ ಕೂಡ ಇಲ್ಲ, ತಪ್ಪಾಗುತ್ತೆ ವಿದೌಟ್ ಸರ್ಟಿಫಿಕೇಶನ್ ಹೇಳೋದು. ಹೀಗಾಗಿ ಸಪೋಸ್ ನಾನು ಅಡ್ವೈಸರ್ ಇದ್ದರೆ, ರಿಜಿಸ್ಟರ್ಡ್ ಅನಲಿಸ್ಟ್ ಇದ್ದರೆ ಹೇಳ್ಬೋದಾಗಿತ್ತು. ಆದರೆ ಹಿಂಟ್ ಕೊಡ್ಬೋದು ನಾನು, ಚಿಕ್ಕ ಹಿಂಟು ಏನಂದರೆ, ಲೋವರ್ ಸೈಡ್ ಮಾರ್ಕೆಟ್ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ, ಲೋವರ್ ಸೈಡ್ ಬೈಯಿಂಗ್ ಆ ಥರ ಕ್ರಿಯೇಟ್ ಆಗಿದೆ. ಯಾವಾಗ ಮಾರ್ಕೆಟ್ ಲೋ ಬಂತಂದರೆ ಬಯರ್ಸು ಆ್ಯಕ್ಟಿವೇಟ್ ಆಗ್ತಾ ಇದ್ದಾರೆ, ಅಷ್ಟು ಹಿಂಟ್ ಕೊಡ್ಬೋದು. ಓಕೆ, ಇನ್ನು ವೀಕ್ಲಿ ಚಾರ್ಟ್ ವಾಟ್ ಇಟ್ ಟೆಲ್ಸ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೀಕ್ಲಿ ಚಾರ್ಟ್ ತುಂಬ ಚೆನ್ನಾಗಿದೆ. ಬ್ಯಾಂಕ್ ನಿಫ್ಟಿ ಓಡಿದೆ, ಇರಲಿ ಓಡಿದೆ, ನಿಫ್ಟಿ ಓಡಿದೆ, ನಾಳೆನೂ ಓಡುತ್ತೆ ನಿಫ್ಟಿ. ನಮ್ಮ ಬ್ಯಾಂಕ್ ನಿಫ್ಟಿ ಚೆನ್ನಾಗಿದೆ, ಪೋಲೆಂಡ್ ಫ್ಲಾಗ್ನಲ್ಲೇ ಇದೆ, ಇನ್ನೂ ಕವರ್ ಇದೆ ಅಷ್ಟರಲ್ಲೇ. ನಾಳೆ ಇದ್ರ ಹೊರಗೆ ಬರೋದು ಬೇಡ, ಯಾಕಂದರೆ ಐ ವಾಂಟ್ ಬಜೆಟ್ ಡೇ ಮೂವ್ ಆಗಲಿ. ಬಜೆಟ್ ಡೇ ಮೂವ್ ಆತಂದರೆ ನೆಕ್ಸ್ಟ್ ಡೇ ಒಂದು ತಿಂಗಳವರೆಗೆ ಅಪ್ಸೈಡ್ ಮೂವ್ ಆಗುತ್ತೆ. ನಮಗೆ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ದ್ಯಾಟ್ ಈಸ್ ವಾಟ್ ಐ ವಾಂಟ್. ಬಜೆಟ್ ದಿನ ಇವಾಗ ರ್ಯಾಲಿ ಕೊಟ್ಬಿಟ್ರೆ ಬಜೆಟ್ ದಿನ ರ್ಯಾಲಿ ಸಿಗಲ್ಲ, ನನಗೆ ಅದು ಬೇಕಾಗಿರೋದು. ಮತ್ತು ಫಾಲ್ ಆಯ್ತಂದರೆ ಎಲ್ಲ ಸ್ಟಾಕ್ಗಳು ಫಾಲ್ ಆಗ್ತವೆ, ಮೇಜರ್ ಸ್ಟಾಕ್ಗಳು ಫಾಲ್ ಆಗ್ತವೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗಲ್ಲ. ಮತ್ತು ಫುಲ್ ಡೌನ್ ಸೈಡ್ ಫಾಲ್ ಆದಾಗ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಕ್ಕಾಗ ಕಾಯಬೇಕು, ಅವಾಗ ಬೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾಳೆನೂ ಕೂಡ ರ್ಯಾಲಿ ಸಿಕ್ಕರೆ ಕಷ್ಟ ಬ್ಯಾಂಕ್ ನಿಫ್ಟಿಯಲ್ಲಿ. ಇವತ್ತು ಆಲ್ರೆಡಿ 700 ಪಾಯಿಂಟ್ಸ್ ದಾಟಿದೆ. ಇರಲಿ, 53,000 ಒಳಗಡೆ ಕ್ಲೋಸ್ ಆದರೆ ನಾಳೆ ಚೆನ್ನಾಗಿರುತ್ತೆ, ದಾಟೋದು ಬೇಡ. ಒಂಥರ ಬ್ಯೂಟಿಫುಲ್ ಪೋಲೆಂಡ್ ಫ್ಲಾಗ್ ಪ್ಯಾಟರ್ನ್ ಥರ ಫಾರ್ಮ್ ಆಗ್ತಾ ಇದೆ. ವೀಕ್ಲಿ ಚಾರ್ಟ್ ಇದು ಫಂಟಾಸ್ಟಿಕ್ ಫಾರ್ಮ್ ಆಗ್ತಾ ಇದೆ. ಓಕೆ, ಡೈಲಿದು ನೋಡಲಿಲ್ವಲ್ವಾ? ಡೈಲಿದು ತೋರಿಸಿದೆ ನಿಮಗೆ, ವೀಕ್ಲಿದು. ಓಕೆ, ಇನ್ನು ಓಕೆ ಆಗಿದೆ ಸರಿ. ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್, ಹೌದು ನಿನ್ನೆ ಸಿಕ್ಕಾಪಟ್ಟೆ ಅಪ್ಸೈಡ್ ಮೂವ್ ಆಗಿತ್ತು, 41,000 ದಾಟಿತ್ತು. ಇವತ್ತು ನೋಡಿ ಅಮೇರಿಕಾದಲ್ಲಿ ಫಾಲ್ ಆಗಿದೆ, ಆಲ್ಮೋಸ್ಟ್ ಆಲ್ 1% ಫಾಲ್ ಆಗಿದೆ. 320 ಪಾಯಿಂಟ್ ಫಾಲ್ ಆಗಿದೆ ಅಮೇರಿಕಾದಲ್ಲಿ. 317 ಪಾಯಿಂಟ್ಸ್ ಡೌ ಜೋನ್ಸ್ ಫಾಲ್ ಆಗಿದೆ. S&P 500 42 ಪಾಯಿಂಟ್ಸ್, ನಸ್ಡಾಕ್ 180 ಪಾಯಿಂಟ್ಸ್ ಈ ಥರ ಫಾಲ್ ಆಗಿದೆ. ಮೇಜರ್ ಫಾಲ್ ಇನ್ ಅಮೇರಿಕನ್ ಮಾರ್ಕೆಟ್. ನೋಡಬೇಕು ನಮ್ಮ ನಿಫ್ಟಿ ಹೇಗೆ ಸಪೋರ್ಟ್ ಮಾಡುತ್ತೆ ನಾಳೆ ಬ್ಯಾಂಕ್ ನಿಫ್ಟಿ ಅಂತ. SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ವೆರಿ ಫ್ಲ್ಯಾಟ್ನಲ್ಲಿದೆ. ಏಕೆ? ಅಮೇರಿಕನ್ ಮಾರ್ಕೆಟ್ ಅಷ್ಟೊಂದು ಫಾಲ್ ಆದರೂ ಕೂಡ SGX ನಿಫ್ಟಿ ಫ್ಲ್ಯಾಟ್ ಇದೆ. ವಾಟ್ ಇಟ್ ಟೆಲ್ಸ್ ಅಂದರೆ ನಾಳೆ ಐದರ್ ಫ್ಲ್ಯಾಟ್ ಓಪನಿಂಗ್ ಫಸ್ಟ್ ಆಪ್ಷನ್ನು, ಅದನ್ನು ಬಿಟ್ಟರೆ ಗ್ಯಾಪ್ ಅಪ್ ಓಪನಿಂಗ್ ಎರಡನೇ ಆಪ್ಷನ್ನು. ನಾಳೆ ಇಂಡಿಯನ್ ಮಾರ್ಕೆಟ್ ಇವನ್ನೆಲ್ಲ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಒಂದು 30-40 ಪಾಯಿಂಟ್ ಗ್ಯಾಪ್ ಅಪ್ ಓಪನಿಂಗ್ ಸಿಕ್ಬಿಟ್ಟು ನಂತರ ಹ್ಯೂಜ್ ಅಪ್ಸೈಡ್ ರ್ಯಾಲಿ ಕೊಡೋ ಚಾನ್ಸ್ ಇದೆ. ಸ್ವಲ್ಪ ಅಮೇರಿಕನ್ ಮಾರ್ಕೆಟ್ ರಿಕವರಿ ಆಗಬೇಕು, ಅದು ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಇನ್ಫೋಸಿಸ್ದು ಚಾರ್ಟ್ ನೋಡೋಣ ಬನ್ನಿ. ಯಾಕೋ ಇನ್ಫೋಸಿಸ್ ನನಗೆ ಸ್ಟ್ರಾಂಗ್ ಮೂವ್ ಆಗ್ಬೋದು ಅನಿಸ್ತಾ ಇದೆ. ಇನ್ಫೋಸಿಸ್ದು ಡೈಲಿ ಚಾರ್ಟ್ ಇದು. ಡೈಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನೋಡಿ, ಏನು ಪ್ಯಾಟ್ರನ್ ಇದೆ ಇಲ್ಲಿ ಅಂದರೆ, ಒಂದು ಹೇಳ್ಬೋದು ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಕ್ರಾಸ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಅದನ್ನು ಕ್ರಾಸ್ ಆಗಿ ಮೇಲ್ಗಡೆ ಸಸ್ಟೈನ್ ಆಗಿದೆ. ಸೊ ಪಾಸಿಟಿವ್ 32 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು 1758ರಲ್ಲಿ ಕ್ಲೋಸ್ ಆಗಿದೆ. ಪ್ಯಾಟ್ರನ್ ಮಾತ್ರ ಫಂಟಾಸ್ಟಿಕ್ ಪ್ಯಾಟ್ರನು, ಯಾಕಂದರೆ ಒಂದು ಭಾಳ ದಿನದ ಒಂದು ರೆಸಿಸ್ಟೆನ್ಸನ್ನು ಕ್ರಾಸ್ ಆಗಿ ಮೇಲ್ಗಡೆ ಸಸ್ಟೈನ್ ಆಗಿದೆ. ಇದು ಒಂದು ನೋಡಿ, ಭಾಳ ದಿನದ ಒಂದು ರೆಸಿಸ್ಟೆನ್ಸ್ ಇತ್ತು, ಅದರ ಮೇಲ್ಗಡೆ ಸಸ್ಟೈನ್ ಆಗಿದೆ.
1742 ಒಂದು ರೆಸಿಸ್ಟೆನ್ಸ್ ಇತ್ತು, ಅದ್ರ ಮೇಲ್ಗಡೆ ಕ್ರಾಸ್ ಆಗಿಬಿಟ್ಟು ಇವತ್ತು ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ. ಸಿ ಹಿಯರ್, ವಾಟ್ ಎ ಫಂಟಾಸ್ಟಿಕ್ ಮೂವ್. ನೋಡಿ ಇಲ್ಲೊಂದು ಬಿಗ್ ರೆಸ್ಟ್ ತೊಗೊಂಡಿತ್ತು, ತುಂಬ ದಿನ ಅಪ್ ಮೂವ್ ಬಂತು, ಒಂದೆರಡು ದಿನ ರೆಸ್ಟ್ ತೊಗೊಂಡು ಇವತ್ತು ಇದು ಸೇಮ್ ನಿಫ್ಟಿ ಥರನೇ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲೂ ಕೂಡ. ಸೊ ನಾಳೆ ಇಲ್ಲಿ 1800 ಇದೆ, 1800 ಈಸಿಲಿ ಟಚ್ ಆಗುತ್ತೆ. ಯಾವುದು ಇನ್ಫೋಸಿಸ್ ಚಾರ್ಟ್ ಇದು. ನಾಳೆ ಈಸಿಲಿ ಕಣ್ಣು ಮುಚ್ಚಿ 1800 ಟಚ್ ಆಗುತ್ತೆ. ಅದರ ಮೇಲ್ಗಡೆ ಒಂದು 5 ನಿಮಿಷ ಸಸ್ಟೇನ್ ಆದರೆ 1850 ಟಚ್ ಆದರೂ ಆಗ್ಬೋದೇನೋ, ಹಾಗೇ ಆಗುತ್ತೆ ಅನಿಸ್ತಾ ಇದೆ. ಆ ಥರ ಸ್ಟ್ರಾಂಗ್ ಪ್ಯಾಟರ್ನು ಇದೆ, ರಿಸಲ್ಟ್ ಕೂಡ ಚೆನ್ನಾಗಿದೆ ಮತ್ತು ಅವ್ರ ಕಮೆಂಟ್ ಕೂಡ ಚೆನ್ನಾಗಿದೆ ಕಂಪ್ನಿದು. ಹೀಗಾಗಿ ಒಂದು ಲಾಸ್ಟ್ ಟೈಮ್ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇನ್ಫೋಸಿಸ್ ಅಪ್ ಮೂವ್ ಆಗಿದ್ದಕ್ಕೇ ನಿಫ್ಟಿ 50 ಮೂವ್ ಆಗಿದೆ ಅನಿಸ್ತಾ ಇದೆ. ಆ ಥರ ಒಂದು ಏನೋ ಸ್ಟ್ರಾಂಗ್ ಮೂಮೆಂಟಮ್ ನಾಳೆ ಬರೋದಿದೆ, ವಾಚ್ ಮಾಡಿ ಸ್ನೇಹಿತರೆ ಇನ್ಫೋಸಿಸ್ಸು. ನನ್ನ ಕಡೆಯಿಂದ ನಿಫ್ಟಿ ಟುವರ್ಡ್ಸ್ ಬಿಗ್ ರ್ಯಾಲಿ ನಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ವಿತ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.